ಸಿನಿಮಾ ಮಾಡ್ಬೇಕು ಅನ್ಸುವಾಗ ಬ್ರಿಲಿಯನ್ಸ್ ಇರ್ತಾರಂತೆ, ಚಿಕ್ಕ ಕಿಡ್ಸ್ ಅವ್ರ ನಾಟ್ ಡಮ್ ಅಂತ ಆ ಕಾನ್ಸೆಪ್ಟ್ ನಲ್ಲಿ ಅದಕ್ಕೆ ಈ ಕಾನ್ಸೆಪ್ಟ್ ನ ತಗೊಳ್ಳೋದು. ಬಿಕಾಸ್ ಅವರು ಚಿಂತನೆ ಮಾಡೋ ರೀತಿ, ಅವ್ರು ಕೇಳು ಪ್ರಶ್ನೆಗಳು ತುಂಬಾ ಡಿಫ್ರೆಂಟ್ ಆಗಿರುತ್ತೆ, ಅವ್ರಿಗೆ ಉತ್ತರ ಕೊಡೋದು ತುಂಬಾ ಕಷ್ಟ ಆಗುತ್ತಲ್ಲ, ಅಂತ ಒಂದು ಇದರಲ್ಲಿ ಬ್ರಿಲಿಯಂಟ್ ಅದನ್ನ ಇಟ್ಕೊಂಡು ಕಥೆನ ಉಂಟು ಮಾಡಿದ್ದು. ನೀವು ಹೇಳಿದ್ದು ತುಂಬಾ ಥ್ಯಾಂಕ್ಸ್. ಆದ್ರೆ ಇದು ನಾವು ವ್ಯಾಲ್ಯೂಸ್ನ ಈ ತರ ಹೇಳೋದಕ್ಕೆ ಅದಕ್ಕೆ ಇಷ್ಟೊತ್ತು ಯಾಕೆ ಬೀಳ್ತೀರಾ? ನಾನು ಹೇಳಿದ್ ಸರಿ ಇಲ್ಲ ಅಂದ್ರೆ ಮುಗ್ದೋಯ್ತಲ್ಲ, ಅದನ್ನೇ ಹೇಳ್ತೀನಿ. ನಾನು ಇಲ್ಲ ನೀವು ಹೇಳಿದ್ ಸರಿ ಇದೆ, ನನ್ನ ಐಡಿಯಾ ಅದು ಅಂತ. ಹಂಗೆ ಅಂದ್ರೆ ಅಷ್ಟು ಮೆತ್ತಿಗೆ ಮಕ್ಕಳು ಸಿನಿಮಾ ಮಾಡ್ತಿರೋದಲ್ವಾ, ಅದಕ್ಕೆ ಬಹಳ ಸೂಕ್ಷ್ಮವಾಗಿ ಅಷ್ಟು ಮಕ್ಕಳನ್ನ ರೆಡಿ ಮಾಡಿದ್ದಾರೆ. ನಾನು ನನ್ನ ತಲೆ ಮೇಲೆ ಹೇರಿದ್ದು ಮಾಡ್ಲೇಬೇಕಾಗಿ ಬಂತು ಪರಿಸ್ಥಿತಿ ನನ್ಗೆ. ನಾನು ನಂದೊಂದು ಸಿನಿಮಾ ಪ್ರೊಡ್ಯೂಸ್ ಮಾಡಿದೀನಿ, ಉಗ್ರಾಣ ಅಂತ. ಆ ಸಿನಿಮಾದು ಲೊಕೇಶನ್ ಮತ್ತೆ ಅದರದ್ದು ಸ್ಕ್ರಿಪ್ಟ್ ಆಗ್ಬೇಕಾಗಿತ್ತು. ಸೊ ನಾನು ರಿಷಿ ಇಬ್ರು ಅಲ್ಲಿಗೆ ಹೋಗೋದು ಅಂತ ಪ್ಲಾನ್ ಇತ್ತು. ನಂಗೆ ಅಲ್ಲಿ ಹೋದ್ಮೇಲೆ ಗೊತ್ತಾಗಿದ್ದು ಇದು ಫಸ್ಟ್ ಪ್ಲಾನ್ ಅಲ್ಲ, ಇದು ಸೆಕೆಂಡ್ ಪ್ಲಾನ್. ಫಸ್ಟ್ ಪ್ಲಾನ್ ಇದ್ದಿದ್ದು ಚಿಕ್ಕವರು ಕೋಣರೆಲ್ಲ ಮಾಡ್ಬೇಕು, ಅದ್ರದ್ದು ಲೊಕೇಶನ್ ಅಲ್ಲಿ ನನ್ನ ಊರು ಸಾಗರ ಆಗಿದ್ದಕ್ಕೆ ಅಲ್ಲಿ ಎಲ್ಲಾದು ಕಡೆನೂ ನಂದೇನು ಪರಿಚಯ ಇದೆ ನನ್ನನ್ನ ಮುಂದೆ ಇಟ್ಕೊಂಡು ಮನೆಗಳು ಎಲ್ಲ ಅಲ್ಲಿ ಎಲ್ಲೆಲ್ಲ ಮನೆಗಳು ಬ್ಯೂಟಿಫುಲ್ ಆಗಿ ಕಾಣಿಸುತ್ತೆ ಅಲ್ಲೆಲ್ಲ ನುಗ್ಗಿ ಹೋಗಿ ಕೇಳಿದ್ದೆ ಮನೆ ಬೇಕು ಕೊಡಿ ಅಂತ. ಸೊ ನಾನು ಆ ಊರ್ ನೋಡಾಗಿದ್ದಕ್ಕೆ ನನ್ಗೆ ಯಾರು ಇಲ್ಲ ಅಂತ ಹೇಳಲಿಲ್ಲ ನನ್ಗೆ ಲಕ್ಕಿಲಿ. ಸೊ ಈ ತರ ಪ್ರೊಡಕ್ಷನ್ ನಾನ್ ಮಾಡ್ಬೇಕಾಗಿ ಬಂತು ಅಲ್ಲಿ. ಮೂವಿಯಲ್ಲಿ ನನ್ನ ಹೆಸರು ಸ್ನೇಹ. ರಮೇಶ್ ಭಟ್ ಸರ್ ಮಗಳು.